ಎಲ್ಲರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 31ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ, ಆದರೆ ಸತ್ಯದ್ದೇ. ಕೇವಲ ಫುಟ್ಬಾಲ್ ಪಂದ್ಯಗಳನ್ನು ಕುಳಿತು ನೋಡಿದರೆ ಸುಮಾರು 40 ಲಕ್ಷ ರೂಪಾಯಿಗೂ ಹೆಚ್ಚು ಸಂಬಳ ಸಿಗತ್ತೆ ಅಂತಂದರೆ ನೀವು ನಂಬ್ತೀರಾ? ಖಂಡಿತ ನಂಬಲೇಬೇಕು. ಆದರೆ ಇದು ಸಿನಿಮಾ ಕಥೆಯಲ್ಲ, ನಿಜವಾಗಿ ನಡೆದಂತಹ ಘಟನೆ. ಹೌದು ಸ್ನೇಹಿತರೆ, ಸಾವಿರಾರು ಜನರ ಮಧ್ಯೆ ಆಯ್ಕೆಯಾದ ಇಬ್ಬರು ಯುವಕರು, ಆಸ್ಟಿನ್ ಫ್ರಾಂಕ್ಲಿನ್ ಮತ್ತು ಕೆವಿನ್ ಅಕೋಟಾ ಅಂತ ಅವರ ಹೆಸರು. ಇವರಿಗೆ ವಿಶ್ವಕಪ್ನ ಪ್ರತಿಯೊಂದು ಪಂದ್ಯವನ್ನು ವೀಕ್ಷಿಸುವುದು ಕೆಲಸ. ಈ ಕೆಲಸಕ್ಕೆ ಅವರಿಗೆ ಸುಮಾರು 50,000 ಅಮೇರಿಕನ್ ಡಾಲರ್ ಅಂದರೆ ಭಾರತೀಯ ಕರೆನ್ಸಿಯಲ್ಲಿ ಸುಮಾರು 42ರಿಂದ 43 ಲಕ್ಷ ರೂಪಾಯಿಗಳ ಸಂಭಾವನೆಯನ್ನು ನೀಡಲಾಗ್ತಾ ಇದೆ. ಹಾಗಾದರೆ ಇವರನ್ನು ಯಾರು ಆಯ್ಕೆ ಮಾಡಿದರು? ಏನು ಕೆಲಸ ಮಾಡ್ತಾರೆ? ಹೇಗೆ ಆಯ್ಕೆಯಾಗಿದ್ದರು? ಬನ್ನಿ ಸಂಪೂರ್ಣ ಕತೆ ನೋಡೋಣ. ಸ್ನೇಹಿತರೆ, 2026ರ ಫಿಫಾ ವಿಶ್ವಕಪ್ ಸಂದರ್ಭದಲ್ಲಿ ಅಮೆರಿಕದ ಫಾಕ್ಸ್ 1 ಹಾಗೂ ಉದ್ಯೋಗ ವೇದಿಕೆ ಇಂಡೀಡ್ ಸೇರಿ ಒಂದು ವಿಶಿಷ್ಟ ಸ್ಪರ್ಧೆಯನ್ನು ನಡೆಸ್ತವೆ. ಚೀಫ್ ವರ್ಲ್ಡ್ ಕಪ್ ವಾಚಸ್ ಅಂತ ಎಂಬ ಹೆಸರಿನ ಈ ಒಂದು ಅಭಿಯಾನದಲ್ಲಿ ಸಾವಿರಾರು ಫುಟ್ಬಾಲ್ ಅಭಿಮಾನಿಗಳು ಅರ್ಜಿ ಸಲ್ಲಿಸ್ತಾರೆ. ಆದರೆ ಕೊನೆಗೆ ಆಯ್ಕೆಯಾದದ್ದು ಈ ಇಬ್ಬರು ಮಾತ್ರ. ಅವರೇ ಆಸ್ಟಿನ್ ಫ್ರಾಂಕ್ಲಿನ್ ಮತ್ತು ಕೆವಿನ್ ಅಕೋಟೋ ಅಂತ. ಇವ್ರ ಕೆಲಸ ಏನು ಅಂತ ಕೇಳಿದರೆ, ಇವರಿಗೆ ಕೇವಲ ಪಂದ್ಯವನ್ನು ನೋಡಿ ಮನೆಗೆ ಹೋಗುವ ಕೆಲಸ ಅಲ್ಲ, ವಿಶ್ವಕಪ್ನ ಬರೋಬ್ಬರಿ 104 ಪಂದ್ಯಗಳನ್ನು ಕೂಡ ಇವರು ವೀಕ್ಷಿಸಬೇಕು. 39 ದಿನಗಳ ಕಾಲ ನಿರಂತರವಾಗಿ ಕೆಲಸ ಮಾಡಬೇಕು. ಪ್ರತಿ ಪಂದ್ಯದ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳು ಮತ್ತು ಪ್ರತಿಕ್ರಿಯೆಗಳನ್ನು ಹಂಚಿಕೊಳ್ಬೇಕು. ಹಾಗೆಯೇ ಟೈಮ್ಸ್ ಸ್ಕ್ವೇರ್ಸ್ಗೆ ಬರುವಂತಹ ಅಭಿಮಾನಿಗಳೊಂದಿಗೆ ಸಂವಾದವನ್ನು ನಡೆಸಬೇಕು. ವಿಶ್ವಕಪ್ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸುವ ರಾಯಭಾರಿಗಳಂತೆ ಒಟ್ಟಿನಲ್ಲಿ ಇವರು ಕಾರ್ಯನಿರ್ವಹಿಸಬೇಕಾಗತ್ತೆ. ಹಾಗಾದರೆ ಇವರು ಎಲ್ಲಿ ಕುಳಿತು ಪಂದ್ಯವನ್ನು ನೋಡ್ತಾರೆ ಅಂತ ಕೇಳಿದರೆ, ಇವರಿಗಾಗಿಯೇ ಅಮೇರಿಕದ ನ್ಯೂಯಾರ್ಕ್ನ ಟೈಮ್ಸ್ ಸ್ಕ್ವೇರ್ ಏನಿದೆ, ವೆರಿ ಫೇಮಸ್ ಒನ್, ಅದರ ಮಧ್ಯಭಾಗದಲ್ಲಿ ವಿಶೇಷವಾದ ಒಂದು ಗಾಜಿನ ಕ್ಯೂಬನ್ನು ನಿರ್ಮಾಣ ಮಾಡಲಾಗಿದೆ. ಅದರೊಳಗಡೆ ದೊಡ್ಡ ಟಿವಿ, ಸೋಫಾ ಸೆಟ್ಟು ಮತ್ತು ಪ್ರಸಾರದ ಎಲ್ಲ ಸೌಲಭ್ಯಗಳನ್ನು ನೀಡಿದ್ದಾರೆ. ಸಾವಿರಾರು ಜನರು ಇವರನ್ನು ನೋಡುತ್ತಾ ಇವರೊಂದಿಗೆ ಆ ಫುಟ್ಬಾಲ್ ಮ್ಯಾಚನ್ನು ಕೂಡ ಸಂಭ್ರಮಿಸ್ತಾರೆ. ನಿಮಗೆ ಗೊತ್ತಿರಲಿ, ಅವರಿಗೆ ಬೇಕಾದ ಎಲ್ಲ ಊಟ ತಿಂಡಿ ಇತ್ಯಾದಿ ವ್ಯವಸ್ಥೆಗಳನ್ನು ಅಲ್ಲಿ ಅತ್ಯಂತ ಉಚಿತವಾಗಿಯೇ ಮಾಡಿಕೊಟ್ಟಿದ್ದಾರೆ ಕೂಡ, ಅದರ ಜೊತೆ ಮತ್ತಷ್ಟು ಸಂಬಳ. ಎನಿಹೌ, ಆಸ್ಟಿನ್ ಫ್ರಾಂಕ್ಲಿನ್ ಯಾರು ಅಂತ ಕೇಳಿದರೆ, ಫಿಲಿಡೆಲ್ಫಿಯಾದ ಕಂಟೆಂಟ್ ಕ್ರಿಯೇಟರ್ ಆಗಿ ಕೆಲಸ ಮಾಡ್ತಿದ್ದವನು. ಹಾಗೆಯೇ ಕೆವಿನ್ ಅಕೋಟೋ ಫ್ಲೋರಿಡಾದ ಮೂಲದ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್. ಇವರಲ್ಲಿ ಒಬ್ಬ ತನ್ನ ಕೆಲಸವನ್ನೇ ಬಿಟ್ಟುಬಿಟ್ಟು ಈ ಕೆಲಸಕ್ಕೆ ಬಂದುಬಿಟ್ಟಿದ್ದಾರೆ. ಅದೇನೇ ಇರಲಿ, ಇಬ್ಬರು ಫುಟ್ಬಾಲ್ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡ್ತಾ ಇದ್ರಂತೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳನ್ನು ಸೆಳೆಯುವಂತಹ ಸಾಮರ್ಥ್ಯ, ಆಟದ ಮೇಲಿನ ಅಪಾರ ಆಸಕ್ತಿ ಮತ್ತು ಉತ್ತಮ ಪ್ರಸ್ತುತಿ ಏನಿದೆ ಇವರ ಆಯ್ಕೆಗೆ ಪ್ರಮುಖ ಕಾರಣ ಆಗಿದೆ. ಇನ್ನೊಂದು ಡೌಟ್ ಇದೆ ನಿಮಗೆ, 40 ಲಕ್ಷ ಸಂಬಳ ಕೊಡೋದು ನಿಜಾನಾ ಅಂತ? ಹೌದು, ಖಂಡಿತ. ಈ ಇಬ್ಬರಿಗೂ ಒಟ್ಟು 50,000 ಅಮೇರಿಕನ್ ಡಾಲರ್ ಸಂಭಾವನೆಯನ್ನು ಘೋಷಿಸಲಾಗಿದೆ. ಪ್ರಸ್ತುತ ವಿನಿಮಯ ದರದ ಪ್ರಕಾರ ಅದು ಸುಮಾರು 42ರಿಂದ 43 ಲಕ್ಷ ಆಗುತ್ತೆ. ಈ ಮೊತ್ತವು ವಿಶ್ವಕಪ್ ಅವಧಿ ಏನಿದೆ ಆ ಅವಧಿಯ ಕೆಲಸಕ್ಕಾಗಿ ಮಾತ್ರ ನೀಡಲಾಗುವಂಥದ್ದು. ಹೀಗಾಗಿ ಫುಟ್ಬಾಲ್ ನೋಡುವಂಥದ್ದು ಕೆಲವರಿಗೆ ವೃತ್ತಿ ಆಗಬಹುದು ಎಂಬುದನ್ನು ಈ ಒಂದು ನಿಜವಾದ ಕತೆ ಸಾಬೀತು ಮಾಡಿದೆ. ಇಲ್ಲಿ ಯಶಸ್ಸಿನ ರಹಸ್ಯ ಅನ್ನುವಂಥದ್ದು ಕೇವಲ ಪಂದ್ಯ ನೋಡುವುದರಲ್ಲಿಲ್ಲ, ತಮ್ಮ ಆಸಕ್ತಿಯನ್ನು ಜನರಿಗೆ ತಲುಪಿಸುವಂಥ ಕೌಶಲ್ಯ, ಉತ್ತಮ ಸಂವಹನ ಸಾಮರ್ಥ್ಯ ಮತ್ತು ನಿರಂತರ ಕಂಟೆಂಟ್ ಸೃಷ್ಟಿಸುವಂಥ ಸಾಮರ್ಥ್ಯ ಏನಿದೆ ಅದೇ ಇವರನ್ನು ಈ ಅತ್ಯಂತ ಅಪರೂಪದ ಅವಕಾಶದವರೆಗೆ ಒಯ್ದಿದೆ. ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ನಿಮ್ಮೆದುರು ಬರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.